ಈ ವಿಜಯಪುರದಲ್ಲಿ SBI ಬ್ಯಾಂಕ್ನ ಒಂದು ಸಿನಿಮೆಯ ಸ್ಟೈಲ್ನಲ್ಲಿ ಬ್ಯಾಂಕ್ ರಾಬರಿ ಕೇಸ್ ಆಗಿತ್ತಲ್ಲ, ಮಹಾರಾಷ್ಟ್ರದಲ್ಲಿ ದರೋಡೆ ಮಾಡಿದ ಚಿನ್ನದ ಬ್ಯಾಗ್ ಮತ್ತೆ ಹಣದ ಬ್ಯಾಗ್ ಪತ್ತೆಯಾಗಿದೆ. ಎಲ್ಲಿ ನಮ್ಮ ರಾಜ್ಯದಲ್ಲಿ ಕಳ್ತನ ಆಗಿದ್ದು, ಮಹಾರಾಷ್ಟ್ರದಲ್ಲಿ ಆ ಬ್ಯಾಗ್ ಈಗ ಸಿಕ್ಕಿದೆ. ಮನೆಯೊಂದರ ಮೇಲೆ ಚೀಲವನ್ನ ಬಿಸಾಡಿ ಕಳ್ಳರು ಎಸ್ಕೇಪ್ ಆಗಿದ್ರು. ಪರಾರಿಯಾಗೋ ಭರದಲ್ಲಿ ವಾಹನವನ್ನು ಕೂಡ ಅಲ್ಲೇ ಬಿಟ್ಟು ಎಸ್ಕೇಪ್ ಆಗಿದ್ರು. ಪರಾರಿಯಾಗೋ ಭಯದಲ್ಲಿ ವಾಹನವನ್ನು ಅಲ್ಲೇ ಬಿಟ್ಟು ಕದ್ದಂತಹ ಬ್ಯಾಗ್ ಅನ್ನು ಯಾವುದೋ ಒಂದು ಮನೆ ಮೇಲೆ ಬಿಸಾಡಿ ಎಸ್ಕೇಪ್ ಆಗಿದ್ರು. ಸಿಕ್ಕವರಿಗೆ ಸೀರುಂಡೆ ಅಂತ ಒಂದಷ್ಟು ಜನ ಚಿನ್ನ ಮತ್ತು ಹಣ ತಗೊಂಡು ಎಸ್ಕೇಪ್ ಆಗಿದ್ದಾರಂತೆ. ಚಿನ್ನ ಮತ್ತು ಹಣದ ಒಂದಷ್ಟು ಭಾಗ ಹುಲಜಂತಿ ಗ್ರಾಮಸ್ಥರ ಪಾಲಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಹಣ ಮತ್ತು ಚಿನ್ನ ಮರಳಿಸ್ತಾ ಇದ್ದಾರೆ ಹುಲಜಂತಿ ಗ್ರಾಮಸ್ಥರು. ಇದೀಗ 2,50,000 ನಗದು ಮತ್ತು ಒಂದು ಲಾಕೆಟ್ ಮರಳಿಸಿದ್ದಾರೆ ಗ್ರಾಮಸ್ಥರು. ಚಿನ್ನ ಹಣ ವಾಪಸ್ ಮಾಡುವಂತೆ ಪೊಲೀಸರು ಮನವಿ ಮಾಡಿದ್ರು. ಪರವಾಗಿಲ್ಲ, ನಮ್ಮ ಜನ ಪರವಾಗಿಲ್ಲ, ಭೇಷ್ ನೋಡಿ. ಅಂದ್ರೆ ಅವ್ರೇನು ಕದ್ದಿದ್ದಲ್ಲ, ಸಿಕ್ಕಿದ ಹಣ. ಕೆಲವೊಬ್ರು ಏನು ಮಾಡ್ತಾರೆ, ಯಾರು ನೋಡಿರ್ತಾರೆ ಬಿಡು, ನಮ್ಮ ಪಾಲಿಗೆ ಆಗತ್ತೆ ಅಂದ್ಕೊಂಡಿರ್ತಾರೆ. ಬಟ್ ಪೊಲೀಸರು ಮಾಡಿದಂತಹ ಮನವಿಗೆ ಇದೀಗ ಗ್ರಾಮಸ್ಥರು ಪೂರಕವಾಗಿ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ, ತಂದು ಕೊಡ್ತಾ ಇದ್ದಾರಂತೆ. ಆ್ಯಂಡ್ ಎಲ್ಲವೂ ಕ್ಲಿಯರ್ ಆಯ್ತಾ ಅಂದರೆ ಇಲ್ಲ, ಇನ್ನೂ ಒಂದಷ್ಟು ಕ್ಲಿಯರ್ ಆಗೋದು ಬಾಕಿ ಇದೆ. ಸುಮ್ಮನೆ ಯಾಕೆ ನಿಮಗೆ ತಲೆನೋವು, ನಮ್ಗೆ ಉಳ್ಕೊಳ್ಳಲ್ಲ, ಇನ್ನು ಕಂಡವ್ರದ್ದು ಉಳಿಯತ್ತಾ, ವಾಪಸ್ ಮಾಡಿದ್ರೆ ಗ್ರಾಮಸ್ಥರಿಗೂ ಒಳ್ಳೆಯದು. ಈ ವಿಚಾರ ಇಲ್ಲೇ ಸುಖಾಂತ್ಯ ಕಾಣುತ್ತೆ. ಕಳ್ಳರಿಗೆ ಏನು ತಕ್ಕ ಶಾಸ್ತಿ ಆಗಬೇಕು ಅದಾಗುತ್ತೆ. ಇದೀಗ ಏನು ಮಾಡಿದ್ರು ಇವರು, ಕದ್ದ ನಂತರ ಗಾಡಿನ ಬಿರಿ ಓಡ್ಸಕ್ಕೆ ಹೋಗಿದ್ದಾರೆ. ಆಕ್ಸಿಡೆಂಟ್ ಆಗಿದೆ. ಆಮೇಲೆ ಇವ್ರು ಕದ್ಕೊಂಡು ಬಂದಿದ್ರಲ್ಲ, ಕಾರ್ ಇದೆಯಲ್ಲ ತೊಗೊಂಡು ಬಂದಿದ್ರು, ಅದು ಕೂಡ ಕದ್ಕೊಂಡೇ ಬಂದಿದ್ದು. ಮಹಾರಾಷ್ಟ್ರದ ರಿಜಿಸ್ಟ್ರೇಷನ್ ಇತ್ತು. ಹೋಗೋ ಬರದಲ್ಲಿ ಆಕ್ಸಿಡೆಂಟ್ ಮಾಡಿದ್ದಾರೆ. ಊರಿನವರೆಲ್ಲ ಅರ್ಧದಲ್ಲೇ ಅಡ್ಡ ಹಾಕಿ ಪ್ರಶ್ನೆ ಮಾಡಿದಾಗ ತಗ್ಲಾಕೊಂಡಿದ್ದಾರೆ. ಪೊಲೀಸರಿಗೆ ಊರಿನವ್ರು ಕಾಲ್ ಮಾಡ್ತಾ ಇದ್ದಂತೆ ಬ್ಯಾಗ್ನ ಎಲ್ಲಿ ಬೇಕಲ್ಲಿ ಬಿಸಾಡಿ ಹೋಗಿದ್ದಾರೆ. ಈಗ ಫೈನಲಿ ಈ ಹಂತಕ್ಕೆ ಬಂದು ನಿಂತಿದೆ. ಏನೋ ಸಿಕ್ಕಿದ ಚಾನ್ಸು ಅಂತ ಬ್ಯಾಗಲ್ಲಿ ದುಡ್ಡು ಮತ್ತೆ ಸ್ವಲ್ಪ ಮಟ್ಟಿಗಿನ ಚಿನ್ನವನ್ನ ಜನ ತಗೊಂಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ದೀಪಕ್ ಶಿಂದೆ ಒಂದು ಚಿಟ್ಚಾಟ್ ನಡೆಸಿದ್ದಾರೆ ಗ್ರಾಮಸ್ಥರ ಬಳಿ. ಕೇಳೋಣ. ಚಡಚಣ ಬ್ಯಾಂಕ್ ದರೋಡೆಯ ನಂತರದಲ್ಲಿ ಏನು ದರೋಡೆಕೋರರು ಅಲ್ಲಿಂದ ಪರಾರಿ ಆಗ್ತಾರೆ. ಅಲ್ಲಿಂದ ಬಂದು ಮಹಾರಾಷ್ಟ್ರದ ಸೊಲ್ಲಾಪುರ ಜಿಲ್ಲೆಯ ಒಂದು ಹುಲ್ಜಂತಿ ಗ್ರಾಮದಲ್ಲಿ ಆ ಒಂದು ವಾಹನ ಅಪಘಾತ ಆಗ್ತದೆ. ಆ ನಂತರದಲ್ಲಿ ಗ್ರಾಮದಲ್ಲಿ ಸಾಕಷ್ಟು ಕೋಲಾಹಲವನ್ನೇ ಸೃಷ್ಟಿ ಮಾಡಿರುವಂಥ ದರೋಡೆಕೋರರು ಬ್ಯಾಗನ್ನು ಒಂದು ಮನೆಯ ಮೇಲೆ ಎಸೆದು ಹೋಗಿದ್ರು. ಅದರ ಜೊತೆಗೇ ಗ್ರಾಮಸ್ಥರು ಕೆಲವಷ್ಟು ಜನ ಅಲ್ಲಿದ್ದಂಥ ದುಡ್ಡು ಮತ್ತು ಚಿನ್ನವನ್ನು ಕಾರಿನಿಂದ ತಗೊಂಡು ಹೋಗಿದ್ರು. ಆದರೆ ಈಗ ಪ್ರಾಮಾಣಿಕವಾಗಿ ಅಲ್ಲಿನ ಏನು ಚಿನ್ನ ಮತ್ತು ನಗದು ಇತ್ತು ಅದನ್ನು ಒಂದುಗೂಡಿಸಿ ಮತ್ತು ಅದನ್ನು ಪೊಲೀಸರಿಗೆ ಒಪ್ಪಿಸುವಂಥ ಕೆಲಸವನ್ನು ಇಲ್ಲಿನ ಗ್ರಾಮಸ್ಥರು ಮಾಡ್ತಾ ಇದ್ದಾರೆ. ಬನ್ನಿ, ನಮ್ಮ ಜೊತೆಗೆ ಇರುವಂಥವ್ರನ್ನ ಮಾತನಾಡ್ಸೋಣ. ಏನಾಯಿತು ಅವತ್ತು ಘಟನೆ ನಡೆದ ದಿನ ಏನಾಯಿತು, ಮತ್ತು ಈಗ ಏನು ತಾವು ಹಣ ಕಲೆಕ್ಟ್ ಮಾಡ್ತಾ ಇದ್ರಿ, ಚಿನ್ನ ಕಲೆಕ್ಟ್ ಮಾಡ್ತಾ ಇದ್ರಿ, ಅದು ಏನು ಅಂತ? ಹಣ ಏನು ಬಿದ್ದಿತ್ತಲ್ರಿ ಅದನ್ನ ಗಾಡಿಯಾಗ, ಅದು ಅಂತ ಯಾರು ಮಂದಿ ಲೋಬಕ್ಕೆ ಬಿದ್ದು ಯಾರು ತೊಗೊಂಡ್ರೆ ಅವರಿಗೆಲ್ಲ ನಮ್ಮ CP ಸಾಹೇಬ್ರು SP ಸಾಹೇಬ್ರು ಆಹ್ವಾನ ಮಾಡ್ಯಾರ್ರಿ. ಅವರು ಎಲ್ಲರಿಗೂ ನಾವು ಹೇಳಿದೆವು, ಅವರು ತಂದು ಕೊಡ್ಲತ್ತಾರ್ರಿ. ಅದೆಲ್ಲ ನಾವು ಕಲೆಕ್ಟ್ ಮಾಡಿ ಕಿಶನ್ ಕೊಟ್ಬಿಡ್ತೀವಿ ರೀ ಸರ್. ಈಗ ಎಷ್ಟು ದುಡ್ಡು ಕಲೆಕ್ಟ್ ಆಗಿದೆ ಮತ್ತು ಏನು ಚಿನ್ನಾಭರಣ ಪತ್ತೆ ಆಗಿದೆ, ಏನೇನಾಗಿದೆ? ಒಂದು ಲಾಕೆಟ್ ಸಿಕ್ಕದ್ರಿ 2.5 ಲಕ್ಷ ರೂಪಾಯಿ, ಅಂದ್ರೆ 2.5 ಲಕ್ಷ ರೂಪಾಯಿ ಸಿಕ್ಕದ್ರಿ. ಈಗ ಬೇರೆದವ್ರಿಗೆ ಏನು ಮತ್ತು ಈಗ ಗ್ರಾಮಸ್ಥರಲ್ಲಿ ಮನವಿ ಮಾಡಿದ್ದೀರಿ, ಡಂಗರ ಸಾರಿದ್ದೀರಿ, ಮತ್ತು ಜನ ತಂದು ಕೊಡ್ತಾ ಇದ್ದಾರೆ ಅಥವಾ ಏನಂತ? ಎಲ್ಲ ತಂದು ಕೊಡ್ತೀನಿ ಅಂದ್ರೆ ಅದೇನು ದುಡ್ಡು ನಮ್ದಿಲ್ಲ, ನಾವು ತಂದು ಕೊಡ್ತೀವಿ ಹಿಂಗೆ ಹೇಳ್ಯಾರ. ಎಲ್ಲರೂ ಆಹ್ವಾನ ಮಾಡಿದೀವಿ, ಅವರೆಲ್ಲ ತಂದು ಕೊಡ್ಲತ್ತಾರ. ಈಗ ಕಲೆಕ್ಟ್ ಆಗುವಂಥ ದುಡ್ಡು ಮತ್ತು ಚಿನ್ನವನ್ನು ಈಗ ಏನು ಮಾಡೋರು, ಯಾರಿಗೆ ಕೊಡೋರು ಅಂತ? ಈಗೆಲ್ಲ ನಿಮ್ಮದು ಅವರು ಪೊಲೀಸ್ ಸ್ಟೇಷನ್ ಕೊಟ್ಬಿಡೋರು, ನಾವು ಎಲ್ಲ ವಿಡಿಯೋ ಶೂಟಿಂಗ್ ಮಾಡಿ ಕೊಟ್ಬಿಡೋರು. ಇದು ಏನು ಹುಲ್ಜಂತಿ ಗ್ರಾಮದ ಗ್ರಾಮಸ್ಥರು ಹೇಳ್ತಾ ಇರುವಂಥದ್ದು, ಏನು ಗ್ರಾಮದ ಜನ ಚಿನ್ನ ಮತ್ತು ಆಭರಣಗಳನ್ನ ತೆಗೆದುಕೊಂಡು ಹೋಗಿದ್ರು. ಅಪಘಾತವಾದಂಥ ಸಂದರ್ಭದಲ್ಲಿ ಆ ಒಂದು ವ್ಯಾನ್ನಲ್ಲಿ ಪತ್ತೆಯಾಗಿದ್ದಂಥ ಚಿನ್ನ ಮತ್ತು ನಗದನ್ನು ಈಗ ಪೊಲೀಸರಿಗೆ ನಾವು ವಾಪಸ್ ಕೊಡ್ತಾ ಇದ್ದೀವಿ. ಯಾರ್ಯಾರು ತಗೊಂಡು ಹೋಗಿದ್ರು ಅವರು ಎಲ್ಲರೂ ಕೂಡ ವಾಪಸ್ ತಂದು ಗ್ರಾಮದ ಪಂಚರಲ್ಲಿ ಕೊಡ್ತಾ ಇದ್ದಾರೆ. ಆ ಪಂಚರು ಕೂಡ ಅದನ್ನು ವಿಡಿಯೋ ಮಾಡಿ ಯಾರ್ಯಾರು ಎಷ್ಟೆಷ್ಟು ದುಡ್ಡನ್ನು ತಂದು ಕೊಟ್ಟಿದ್ದಾರೆ, ಜೊತೆಗೆ ಚಿನ್ನಾಭರಣವನ್ನು ಎಷ್ಟು ಕೊಟ್ಟಿದ್ದಾರೆ, ಅದು ಒಟ್ಟುಗೂಡಿಸಿ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಜಂಟಿ ಪೊಲೀಸ್ ತಂಡಗಳಿಗೆ ಅದನ್ನು ಒಪ್ಪಿಸುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ದೀಪಕ್ ಶಿಂದೆ, ಗ್ಯಾರಂಟಿ ನ್ಯೂಸ್, ವಿಜಯಪುರ.